ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 412 ಪಾಯಿಂಟ್ಸ್ ಡೌನ್ ಆಗಿ 59,934 ಕ್ಲೋಸ್ ಆದರೆ ನಿಫ್ಟಿ 126 ಪಾಯಿಂಟ್ಸ್ ಡೌನ್ ಆಗಿ 17,877 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 196 ಪಾಯಿಂಟ್ಸ್ ಡೌನ್ ಆಗಿ 41,209 ಕ್ಲೋಸ್ ಆಗಿದೆ. ಇವತ್ತಿನ ಮಾರ್ಕೆಟ್ ಒಂದು ಪ್ರೈಸ್ ಆ್ಯಕ್ಷನ್, ಓಪನಿಂಗ್ ಗ್ಯಾಪ್ ಅಪ್ ಅಂಡ್ ಅಲ್ಲಿಂದನೂ ಸ್ವಲ್ಪವರೆಗೂ ಟಾಪ್ ಸೈಡ್ಗೆ ಹೋಗ್ತಾ ನೀವು ಗಮನಿಸಿದ್ರೆ ಸೆಪ್ಟೆಂಬರ್ 13th, ಸೆಪ್ಟೆಂಬರ್ 14th ಅಂಡ್ ಈವನ್ ಸೆಪ್ಟೆಂಬರ್ 15th ಇವತ್ತೂ ಸಿಮಿಲರ್ ಲೆವೆಲ್ಸ್ ಹತ್ರನೇ ನಿಫ್ಟಿ ರಿಜೆಕ್ಟ್ ಆಗ್ತಾ ಬರ್ತಿದೆ 18,090 ಝೋನ್ ಹತ್ರ. ಆ್ಯಕ್ಚುಲಿ 18,090 ಟು 18,120 ಒಂದು ಇಂಪಾರ್ಟೆಂಟ್ ಝೋನ್ ಆಗಿ ಪ್ರೀವಿಯಸ್ಲಿ ಮಲ್ಟಿಪಲ್ ಟೈಮ್ಸು ಅಲ್ಲೇ ನಮಗೆ ಪ್ರೈಸ್ ಆ್ಯಕ್ಷನ್ ಕಾಣಿಸಿದೆ. ಅದರಿಂದ ಸೆಪ್ಟೆಂಬರ್ 13th ಬಿಫೋರಿಂದನೂ ಆ ಝೋನ್ನ ನಾವು ರೆಸಿಸ್ಟೆಂಟ್ ಝೋನ್ ಆಗಿ ಚಾರ್ಟಲ್ಲಿ ಗಮನಿಸ್ತಾನೆ ಬರ್ತಿದ್ದೀವಿ. ಅಂಡ್ ಲಾಸ್ಟ್ 3 ಕನ್ಸೆಕ್ಟಿವ್ ಟ್ರೇಡಿಂಗ್ ಸೆಷನಿಂದಾನು ಮಾರ್ಕೆಟು ಅಲ್ಲಿಂದನೇ ರಿಜೆಕ್ಟ್ ಆಗ್ತಾ ಇವತ್ತು ಅಲ್ಲಿಂದ ನಿಯರ್ಲಿ 200 ಪಾಯಿಂಟ್ಸ್ ಹತ್ರ ನಿಫ್ಟಿ ಕರೆಕ್ಟ್ ಆಗಿ ಲಾಸ್ಟಲ್ಲಿ ಜಾಸ್ತಿ ಫಾಲ್ ಆದಂಗೆ ಇರುತ್ತೆ. ಆದರೆ ಸ್ಟಾರ್ಟಿಂಗಲ್ಲಿ ಫಾಲ್ ಆದಮೇಲಿಂದಾನು ಓವರಾಲ್ ಆಗಿ ಮಾರ್ಕೆಟು ಅಲ್ಲೇ ಕನ್ಸಾಲ್ಡೇಟ್ ಆಗಿದೆ. ಸಿಮಿಲರ್ ಆಗಿ ಬ್ಯಾಂಕ್ ನಿಫ್ಟಿನೂ ಓಪನಿಂಗ್ ಗ್ಯಾಪ್ ಅಪ್ ಅಲ್ಲಿಂದನೂ ಸ್ವಲ್ಪ ರ್ಯಾಲಿ ಆಗೋದು ಅಂಡ್ ಅಗೈನ್ ಅಲ್ಲಿಂದ ಫಾಲ್ ಆಗ್ತಾ ಇಂಪಾರ್ಟೆಂಟ್ ಸಪೋರ್ಟ್ ಹತ್ರಂತೂ ಬ್ರೇಕ್ ಆಗಲಿಲ್ಲ. ಇವತ್ತು ಸಪೋರ್ಟ್ಸ್ ಅಬೋವ್ನೇ ಮಾರ್ಕೆಟು ಓವರಾಲ್ ಆಗಿ 41,200 ಅಬೋವೇ ಬ್ಯಾಂಕ್ ನಿಫ್ಟಿ ಕನ್ಸಾಲ್ಟೇಷನ್ ಕಾಣಿಸಿದೆ. ಫ್ರೆಂಡ್ಸ್, ನಿನ್ನೆ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ದಂಗೆ ಗ್ಲೋಬಲ್ ಈಕ್ವಿಟಿ ಮಾರ್ಕೆಟ್ಸು ನಮ್ಮ ಈಕ್ವಿಟಿ ಮಾರ್ಕೆಟ್ಸು ಕಂಪ್ಲೀಟ್ ಆಗಿ ಡಿಸ್ಕನೆಕ್ಟ್ ಆಗಿವೆ. ಬಿಕಾಸ್ ನಿನ್ನೆ ನಮ್ಮ ಮಾರ್ಕೆಟ್ ಫಾಲ್ ಆದ್ಮೇಲೆ ರಿಕವರಿ ಆದಷ್ಟು ಇನ್ನು ಗ್ಲೋಬಲ್ ಆಗಿ ಬೇರೆ ಮಾರ್ಕೆಟ್ಸ್ ಅಲ್ಲಿ ಯಾವ ಮಾರ್ಕೆಟ್ಸ್ ಯಾವ ಥರ ಸ್ಟ್ರೆಂತು ಇಲ್ಲ. ಮೀನ್ಸ್ ನಮ್ಮ ಮಾರ್ಕೆಟ್ಸು ಅಷ್ಟೊಂದು ಪಾಸಿಟಿವ್ ಆಗಿ ಕ್ಲೋಸ್ ಆದ್ಮೇಲೇನು US ಮಾರ್ಕೆಟ್ಸ್ ಅಲ್ಲಾದ್ರೂ ಪಾಸಿಟಿವ್ನೆಸ್ ಇರುತ್ತೆ ಅಂದ್ಕೊಂಡ್ರೆ ಅವನು ಮಾರ್ಜಿನಲ್ಲಿ ಸ್ವಲ್ಪ ಸ್ಲೈಟ್ ಪಾಸಿಟಿವ್ನಲ್ಲಿ ಕ್ಲೋಸ್ ಆಗಿವೆ ಅಂಡ್ ಅದರಲ್ಲೂ ಸೂಪರ್ ಸ್ಟ್ರೆಂತ್ ಏನೂ ಇಲ್ಲ. ಅಂಡ್ ಓವರಾಲ್ ಆಗಿ US ಮಾರ್ಕೆಟ್ಸು ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸ್ನು ಕಂಪೇರ್ ಮಾಡಿದ್ರೆ ಈ ಲಾಸ್ಟ್ 2 ಟ್ರೇಡಿಂಗ್ ಸೆಷನಲ್ಲಿ US ಸಂಬಂಧಿಸಿರುವ S&P 500 4.3% ಹತ್ರ ಫಾಲ್ ಆದರೆ ಇಂಡಿಯನ್ಗೆ ಸಂಬಂಧಿಸಿರುವ ನಿಫ್ಟಿ 0.3% ಹತ್ರ ಪಾಸಿಟಿವ್ನಲ್ಲಿದೆ. ಅಂಡ್ ಇಯರ್ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ S&P 500 ಅಮೆರಿಕನ್ ಇಂಡೆಕ್ಸು 18% ಫಾಲ್ ಆದರೆ ನಿಫ್ಟಿ 3.6% ಪಾಸಿಟಿವ್ನಲ್ಲಿದೆ. ಇದಕ್ಕೆ ಲಾಜಿಕ್ಕೂ ನಾವು ನಿನ್ನೆ ವಿಡಿಯೋನಲ್ಲಿ ಮಾತಾಡ್ಕೊಂಡಿದ್ದೀವಿ. ಅಂಡ್ ನಿನ್ನೆ FIs ಅಷ್ಟೊಂದು ಇಂಟೆನ್ಸಿವ್ ಬೈಯಿಂಗ್ ಏನು ಇಲ್ಲ ಅಂತ ಅಂದರೆ ನಿಯರ್ಲಿ 1,400 ಕ್ರೋರ್ಸ್ ಸೆಲ್ ಮಾಡಿದ್ದಾರೆ ಅಂತ ನೋಡಿದ್ರೆ ನಾವು ಏನಕ್ಕೆ ನಾವು ಅದನ್ನು ಪಾಸಿಟಿವ್ ಆಗಿ ನೋಡಬೇಕಂದ್ರೆ ಇದು ಗ್ಲೋಬಲ್ ಆಗಿ ನಿನ್ನೆ ಇಂಪ್ಯಾಕ್ಟ್ ನಾವು ಗಮನಿಸಬೇಕು. ನಿನ್ನೆ ಮಾರ್ಕೆಟ್ ಇಂಪ್ಯಾಕ್ಟ್ US ಮಾರ್ಕೆಟ್ನಲ್ಲಿ ಆಲ್ಮೋಸ್ಟ್ ಇಂಡೆಕ್ಸೇ 5% 4% ವರೆಗೂ ಕರೆಕ್ಟ್ ಆಗ್ತಾ ಇದ್ರೆ ಎಷ್ಟು ದೊಡ್ಡ ಮೊತ್ತದಲ್ಲಿ ಅಲ್ಲಿ ಸ್ಟಾಕ್ಸ್ನಲ್ಲಿ FI ಸೆಲ್ ಮಾಡಿರ್ತಾರೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ನಿನ್ನೆ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಆಗಿ ಓಪನಿಂಗ್ ಅಲ್ಲೂ ಬಿಗ್ ಸೆಲ್ ಆಫ್ ಇದ್ರೂ ಇರಬಹುದು, ಬಟ್ ಲೇಟರ್ ದ ಪಾರ್ಟ್ ಅದು ಕವರ್ ಆಗ್ತಾ ಮೀನ್ಸ್ ಆ ಇದ್ದ ಬಿಗ್ ನೆಗೆಟಿವ್ ಸೆಲ್ಲಿಂಗು ಕವರ್ ಆಗ್ತಾ ಓವರಾಲ್ ಆಗಿ ಕ್ಲೋಸಿಂಗ್ ಪಾಯಿಂಟ್ಗೆ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ನಲ್ಲಿ FIs ಸೆಲ್ಲಿಂಗ್ ನಂಬರ್ ಕಮ್ಮಿ ಬರ್ತಾ ಇರೋದು. ಅದಕ್ಕೆ ಪ್ಯಾರಲಲ್ ಆಗಿ ಅದಕ್ಕೆ ಮುಂಚೆ ದೇಶದಿಂದಾನು DS ಮಾಡ್ತಿರೋಂಥ ಸೆಲ್ಲಿಂಗ್ ಇಲ್ಲದೆ ಸ್ವಲ್ಪ ಮಾರ್ಜಿನಲ್ ಆಗಿ ಅವರು ಪಾಸಿಟಿವ್ ಆಗಿ ಕಾಣಿಸ್ತಾ ಇರೋದು. ಎಂಟೈರ್ ಗ್ಲೋಬಲ್ ಮಾರ್ಕೆಟ್ಸ್ಗೆ ನಾವು ರೆಫರೆನ್ಸ್ ಆಗಿ ತಗೊಂಡ್ರೆ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಆಗಿ ನಿನ್ನೆ ಡೇಟಾ FIDI ಡೇಟಾ ನಾವು ಪಾಸಿಟಿವ್ ಆಗಿ ನೋಡಬಹುದು. ಅಂಡ್ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಪ್ಲೇ ಆಗ್ತಿರುವಂಥ ಥೀಮ್ನು ಗಮನಿಸ್ತಾ ಇದ್ರೆ ಕೇವಲ ಎಕಾನಮಿ ಫೇಸ್ಡ್ ಸ್ಟಾಕ್ಸ್ ಆರ್ ಡೊಮೆಸ್ಟಿಕ್ ಕನ್ಸಂಪ್ಷನ್ ಬೇಸ್ಡ್ ಇರುವಂತ ಸ್ಟಾಕ್ಸ್ ಅಲ್ಲೇ ರ್ಯಾಲಿ ಆಗ್ತಿದೆ. ಲೈಕ್ ಬ್ಯಾಂಕ್ಸ್ ಆದ್ರು, ಕನ್ಸಂಪ್ಷನ್ ಥೀಮ್ ನಲ್ಲಿ ಇರುವಂತ ಸ್ಟಾಕ್ಸ್ ಆದ್ರು ಅಂಡ್ ಆಟೋ ಸ್ಟಾಕ್ಸ್ ಆದ್ರು. ಯಾವಾಗಾದ್ರೆ ಗ್ಲೋಬಲ್ ಸಿನಾರಿಯೋ ರಿಕ್ವೈರ್ಮೆಂಟ್ ಇರಲ್ಲ, ಓನ್ಲಿ ಇಂಡಿಯನ್ ಸಿನಾರಿಯೋ ಆರ್ ಇಂಡಿಯನ್ GDP ಆರ್ ಇಂಡಿಯನ್ ಇನ್ಫ್ಲೇಷನ್ ಇಂಪಾರ್ಟೆಂಟ್ ಇರುತ್ತಲ್ಲ, ಆ ಸ್ಟಾಕ್ಸ್ ಅಲ್ಲೇ ನಮಗೆ ಗ್ರೋತ್ ಕಾಣಿಸ್ತಾ ಇದೆ. ಗ್ಲೋಬಲ್ ಮಾರ್ಕೆಟ್ ನ ಫೇಸ್ ಮಾಡ್ತಿರುವಂತ ಸ್ಟಾಕ್ಸ್ ನಲ್ಲಿ ದೊಡ್ಡದಾಗಿ ನಮಗೆ ರ್ಯಾಲಿ ಕಾಣಿಸ್ತಾ ಇಲ್ಲ. ಲೈಕ್ ಎಕ್ಸ್ಪೋರ್ಟ್ ಮಾಡುವಂತ ಸ್ಟಾಕ್ಸ್ ನಲ್ಲಾದ್ರು ಅಂಡ್ ಮೇನ್ಲಿ IT ಸ್ಟಾಕ್ಸ್ ಯಾವ್ದಾದ್ರೆ ಬೇರೆ ಕಂಟ್ರೀಸ್ ರೆವೆನ್ಯೂಸ್ ಮೇಲೆ ಆಧಾರ ಮೇಲೆ ಇರುತ್ತಲ್ಲ, ಅದರಲ್ಲಿ ನಮಗೆ ಗ್ರೋತ್ ಆರ್ ಇನ್ಫ್ಯಾಕ್ಟ್ ಅದರಲ್ಲಿ ಜಾಸ್ತಿ ಕರೆಕ್ಷನ್ ಕಾಣಿಸ್ತಾ ಇದೆ. ಅದರಲ್ಲಿ ಗ್ರೋತ್ ಇಲ್ಲದೆ ಆರ್ ಇನ್ಫ್ಯಾಕ್ಟ್ ಅದರಲ್ಲಿ ಜಾಸ್ತಿ ಕರೆಕ್ಷನ್ ಕಾಣಿಸ್ತಾ ಇದೆ. ಸೊ ಇನ್ ಸಿಂಪಲ್ ಟರ್ಮ್ಸ್ ಇಂಡಿಯನ್ ಎಕಾನಮಿನಲ್ಲಿ ಫ್ಲೋ ಆಗ್ತಿರುವಂತಹ ಹಣನ ಥ್ರೂ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ಸ್ ಜಾಸ್ತಿ ಫೋಕಸ್ ಮಾಡ್ತಿರೋದು ಡೊಮೆಸ್ಟಿಕ್ ಆಗಿ ಎಕಾನಮಿ ಇಂಡಿಯನ್ ಎಕಾನಮಿನ ಫೇಸ್ ಮಾಡ್ತಿರುವಂತಹ ಸ್ಟಾಕ್ಸ್ ನಲ್ಲಿ ಲೈಕ್ ಬ್ಯಾಂಕಿಂಗ್, ಕನ್ಸಂಪ್ಷನ್ ಅಂಡ್ ಆಟೋ ಸ್ಟಾಕ್ಸ್ ನಲ್ಲಿ ಈ ತರ ಎಕಾನಮಿ ಫೇಸ್ ಮಾಡ್ತಿರುವಂತಹ ಸ್ಟಾಕ್ಸ್ ನಲ್ಲಿ ಜಾಸ್ತಿ ಮನಿ ಫ್ಲೋ ಆಗ್ತಿರೋ ತರ ಅರ್ಥ ಆಗ್ತಿದೆ. ಬಿಕಾಸ್ ಲೋಕಲಿ ನಮಗೆ ದೊಡ್ಡ ಇನ್ಫ್ಲೇಷನ್ ಏನೂ ಇಲ್ಲ. ಲೈಕ್ ಬೇರೆ ಕಂಟ್ರೀಸ್ ಅಲ್ಲಿ ಅವ್ರು ಮೇಂಟೈನ್ ಮಾಡಿರುವಂತ ರೇಂಜ್ ಗಂದ್ರೂ ಜಾಸ್ತಿ ಕ್ರಾಸ್ ಮಾಡಿದೆ. ಆದರೆ ನಮ್ಮ ಇಂಡಿಯಾನಲ್ಲಿ ಅಷ್ಟು ದೊಡ್ಡ ರೇಂಜ್ ನಂತೂ ಇಂಡಿಯನ್ ಇನ್ಫ್ಲೇಷನ್ ಇನ್ನೂ ಕ್ರಾಸ್ ಮಾಡಿಲ್ಲ. ಅಂಡ್ GDPನು ಬೇರೆ ಕಂಟ್ರೀಸ್ ಜೊತೆ ಕಾಂಟ್ರಾಕ್ಷನ್ ಆರ್ ಫಾಲ್ ಕಾಣಿಸ್ತಾ ಇದ್ರೆ ಇಂಡಿಯನ್ GDP ಈವನ್ ಎಸ್ಟಿಮೇಟ್ಸ್ ಅಂದ್ರೆ ಬಿಲೋ ಇದ್ರೂ ಅಟ್ಲೀಸ್ಟ್ ಗ್ರೋತ್ ಅಂತೂ ನಮ್ಮ GDP ನಂಬರ್ಸ್ ಅಲ್ಲಿ ಕಾಣಿಸ್ತಾ ಇರೋದು. ಅಂಡ್ ಗ್ಲೋಬಲ್ ಆಗಿ ಬೇರೆ ನೇಷನ್ಸ್ ಅಲ್ಲಿ ಫೇಸ್ ಮಾಡ್ತಿರೋಂಥ ಸ್ವಲ್ಪ ಅನ್ಸರ್ಟನಿಟೀಸು ಇವೆಲ್ಲಾನು FIs ಆರ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ಗೆ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸು ಫೇವರೇಟ್ ಆಗಿ ತೋರಿಸ್ತಾ ಇರೋ ಥರ. ಅದಕ್ಕೆ FIs ಮನಿ ರೀಸೆಂಟ್ ಟೈಮ್ಸ್ ಅಲ್ಲಿ ಫ್ಲೋ ಆಗಿರೋ ತರ ಮಾರ್ಕೆಟ್ ನಲ್ಲಿ ಡೇಟಾ ಅಂತೂ ಕಾಣಿಸ್ತಾ ಇದೆ. ಅಂಡ್ ಫ್ರೆಂಡ್ಸ್, ಮಾರ್ಕೆಟ್ ನಲ್ಲಿ
ಈ ಥರ ಮಾರ್ಕೆಟ್ ಬೆಳೀತಾ ಇದ್ದಾಗ ಪಾಸಿಟಿವ್ ಅಪ್ಡೇಟ್ಸ್, ಬಿದ್ದಾಗ ನೆಗೆಟಿವ್ ಅಪ್ಡೇಟ್ಸ್ ಬರೋದು ನ್ಯಾಚುರಲ್. ಆದರೆ ಮಾರ್ಕೆಟ್ ಈವನ್ ಗ್ಲೋಬಲ್ ಮಾರ್ಕೆಟ್ಸ್ ಬಿದ್ದಾಗ್ಲೂ ಬೆಳೀತಾ ಇದ್ದಾಗ ಈ ಥರ FIs ನಮ್ಮ ಸೈಡ್ ಇದ್ದಾರಲ್ವಾ, ನಮ್ಮ ಇಂಡಿಯಾನಲ್ಲೇ ಇನ್ವೆಸ್ಟ್ ಮಾಡ್ತಿದ್ದಾರೆ, ಸೊ ನಾವು ಯೋಚನೆ ಮಾಡಬೇಕಾಗಿ ನೀಡೇ ಇಲ್ಲ ಅಂತ ಬರ್ತಿರೋಂಥ ಅಪ್ಡೇಟ್ಸ್ನು ಕಂಪ್ಲೀಟ್ ಆಗಿ ರಿಲೇ ಆಗ್ತಾ ಇನ್ನೂ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ ಅಂತ ಅನ್ಕೊಂಡೆ ಇನ್ವೆಸ್ಟ್ಮೆಂಟ್ ಮಾಡೋವಾಗ ಯಾವ್ದಾದ್ರೆ ನಮಗೆ ಇಂಡೆಕ್ಸ್ ಜೊತೆ ಸಂಬಂಧ ಇಲ್ವೋ ನಮ್ಮ ಸ್ಟಾಕ್ಸ್ ಮೇಲೆ ನಾವು ಫೋಕಸ್ ಮಾಡ್ತಾ ಅವು ಪರ್ಟಿಕ್ಯುಲರ್ಲಿ ಪರ್ಸೆಂಟೇಜ್ ಡ್ರಾಪ್ ಆದಾಗ ಸಪೋರ್ಟ್ಸ್ ಹತ್ರ ಬಂದಾಗ ಆವರೇಜ್ ಮಾಡೋದು, ಟ್ರೇಡಿಂಗ್ ಮಾಡೋವಾಗ ಮಾತ್ರ. ನಾನು ರೀಸೆಂಟ್ ಟೈಮ್ಸ್ ಅಲ್ಲಿ ಮಲ್ಟಿಪಲ್ ಟೈಮ್ಸ್ ಹೇಳಿದ್ದೀನಿ ನಿಮಗೆ, ಈವನ್ ಗ್ಯಾಪ್ ಡೌನ್ ಆಗಿದ್ದ ದಿವಸನು 17,770 ಹತ್ರ ಗ್ಯಾಪ್ ಡೌನ್ ಆದಾಗ್ಲೂ 300 ಪಾಯಿಂಟ್ ಫಾಲ್ ಆದಾಗ ದಿವಸನು ನಿಮ್ಗೆ ಹೇಳಿದ್ದು 17,640 ಈ ಝೋನ್ ನಮ್ಮ ಮಾರ್ಕೆಟ್ ಬ್ರೇಕ್ ಆಗಿ ಡೌನ್ ಸೈಡ್ ಕ್ಲೋಸ್ ಆಗೋದು ಸಸ್ಟೈನ್ ಆಗದಿರೋಂಥವರೆಗೂ ನಾನು ಮಾರ್ಕೆಟ್ನ ಪಾಸಿಟಿವ್ಸ್ ಆಗಿ ನೋಡ್ತಾ ಇದ್ದೀನಿ. ಇನ್ನು ಅಪ್ಸೈಡ್ಗೆ ಮಾರ್ಕೆಟ್ ಮೂವ್ ಆಗ್ತಾ 18,200ವರೆಗೂ ಮಾರ್ಕೆಟ್ ಇರ್ಬೋದು ರೇಂಜ್ ಅಂತ, ಇಲ್ಲಿಂದ ಟಾಪ್ ಸೈಡ್ ಇರ್ಬೋದು ಅನ್ನೋ ಥರ ನಾನು ಬಿಲೀವ್ ಮಾಡ್ತಿದ್ದೀನಿ. ಈ ಬಿಲೀವ್ನೆಸ್ ಯಾವಾಗ ಬ್ರೇಕ್ ಆಗುತ್ತೆ ಅಂದರೆ 17,640 ಲೆವೆಲ್ನ ಮಾರ್ಕೆಟ್ ಬ್ರೇಕ್ ಮಾಡಿ ಡೌನ್ ಸೈಡ್ಗೆ ಸಸ್ಟೈನ್ ಆಗ್ತಾ ಇದ್ರು ಕ್ಲೋಸ್ ಆಗ್ತಾ ಇದ್ರೆ ಆವಾಗ ನನ್ನ ವ್ಯೂನ ಚೇಂಜ್ ಮಾಡ್ತೀನಿ. ಬಟ್ ಆಸ್ ಆಫ್ ನೌ ಮಾರ್ಕೆಟಲ್ಲಿ ಇರುವಂಥ ಪ್ರೈಸ್ ಆಕ್ಷನ್ ಮಾರ್ಕೆಟ್ ಮೇಂಟೈನ್ ಮಾಡ್ತಿರೋ ಲೆವೆಲ್ನ ಪ್ರೆಸೆಂಟು ಬುಲಿಶ್ ಆಗೇ ನೋಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡ್ತಿರೋಂಥ ಕಂಟೆಂಟು ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ನೆಕ್ಸ್ಟು ತಮಿಳ್ನಾಡು ಮರ್ಚೆಂಟೈಲ್ ಬ್ಯಾಂಕ್ ಲಿಮಿಟೆಡ್ IPO ಇವತ್ತು ಲಿಸ್ಟ್ ಆಗಿದೆ. ಇವರು IPO ಪ್ರೈಸು 510 ರೂಪೀಸ್ ಅಂಡ್ ಲಿಸ್ಟ್ ಆಗಿರೋ ಪ್ರೈಸು NSE ನಲ್ಲಿ 495.15 ರೂಪೀಸ್. ಡಿಸ್ಕೌಂಟ್ ಅಲ್ಲಿ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ 3% ಡಿಸ್ಕೌಂಟ್ ನಲ್ಲಿ ಈ IPO ಲಿಸ್ಟ್ ಆಗ್ತದಾಗ ಮೀನಿಂಗ್. ಕ್ಲೋಸಿಂಗ್ ಟೈಮ್ಗೆ ರಿಕವರಿ ಆಗ್ತಾ ನಿಯರ್ಲಿ IPO ಪ್ರೈಸ್ ಹತ್ರ ಇವತ್ತು ಸ್ಟಾಕ್ ಅಂತೂ ಕ್ಲೋಸ್ ಆಗಿದೆ. ನೆಕ್ಸ್ಟು PVR ಮಲ್ಟಿಪಲ್ ಪ್ರೈವೇಟ್ ಇಕ್ವಿಟಿ ಪ್ಲೇಯರ್ಸು PVR ನಲ್ಲಿ ಅವ್ರಿಗಿರುವಂಥ ಪಾಲ್ನ ಸೆಲ್ ಮಾಡ್ತಾ ಇರೋದು ಅದು ಓವರಾಲ್ ಆಗಿ 7.7% ನಿಯರ್ಲಿ 47 ಲ್ಯಾಕ್ ಶೇರ್ಸ್ ಹತ್ರ ಮಲ್ಟಿಪಲ್ ಪ್ರೈವೇಟ್ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಅವರು ಬ್ಲಾಕ್ ಡೀಲ್ಸ್ನಲ್ಲಿ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಸೆಲ್ ಮಾಡ್ತಾ ಇದ್ರಿಂದ ಈ ಬ್ಲಾಕ್ ಡೀಲ್ನಲ್ಲಿ ಸೆಲ್ ಮಾಡ್ತಿರುವಂಥ ಪ್ರೈಸು 1852 ಲೋಯೆಸ್ಟ್ ಬ್ಯಾಂಡ್ ಆಗ್ತಾ ಇರೋದ್ರಿಂದ ಪ್ರೈವೇಟ್ ಇಕ್ವಿಟಿ ಪ್ಲೇಯರ್ಸ್ ಒಂದು ಬಿಗ್ ವೇನಲ್ಲಿ PVRನಲ್ಲಿ ಎಕ್ಸಿಟ್ ಆಗ್ತಿದ್ದಾರೆ ಅಂತ ಬರ್ತಿರೋಂಥ ಅಪ್ಡೇಟ್ಸಿಂದ ಸ್ಟಾಕ್ ಮೇಲೆ ಇಂಟ್ರಾಡೇ ಸೆಷನಲ್ಲಿ ಸೆಲ್ಲಿಂಗ್ ಪ್ರೆಷರ್ ಅಂತೂ ಕಾಣಿಸಿದೆ. ನೆಕ್ಸ್ಟು ಮೆಟಲ್ ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೋಬೇಕು. ಇವತ್ತು ಮೆಟಲ್ ಸ್ಟಾಕ್ಸ್ನಲ್ಲಿ ಸ್ವಲ್ಪ ಕರೆಕ್ಷನ್ ಕಾಣಿಸಿದೆ ಅಲ್ವಾ. ಇದಕ್ಕೆ ರೀಸನ್ ಗಮನಿಸಿದ್ರೆ ವರ್ಲ್ಡ್ನಲ್ಲಿ ಒನ್ ಆಫ್ ದಿ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಗಿರುವಂಥ ಅಲ್ಯೂಮಿನಿಯಂ ಆಲ್ಕೋವಾ ಅವರು ಅಂಡ್ ಅಮೆರಿಕಾನಲ್ಲಿ ಲಾರ್ಜೆಸ್ಟ್ ಸ್ಟೀಲ್ ಪ್ರೊಡ್ಯೂಸರ್ ಆಗಿರುವಂಥ ನಿಕೋರ್ ಅವರು ಅಪ್ಕಮಿಂಗ್ ಟೈಮ್ಸ್ನಲ್ಲಿ ಅವರ ಕಂಪನಿ ಗ್ರೋತ್ ರಿಲೇಟೆಡ್ ಆಗಿ ಅವರು ಕೊಡುವಂಥ ಗೈಡೆನ್ಸ್ನ ಪ್ರೀವಿಯಸ್ಲಿ ಕೊಟ್ಟಿರುವಂಥ ಗೈಡೆನ್ಸ್ ಕಟ್ ಮಾಡಿದ್ದಾರೆ. ಮೀನ್ಸ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಇವರು ವೀಕ್ ಆಗಿ ಪರ್ಫಾರ್ಮ್ ಮಾಡ್ತೀವಿ ಅಂತ ಈ ತರ ಗೈಡೆನ್ಸ್ ಬೋತ್ ಈ ಆಲ್ಕೋವಾ ಅಂಡ್ ನಿಕೋರ್ ಈ ಎರಡು ಸ್ಟಾಕ್ಸ್ ಅಲ್ಲಿ ಟ್ರೇಡಿಂಗ್ ಸೆಷನ್ ಅಲ್ಲಿ ನಿಯರ್ಲಿ 10% ಅವರು ಕರೆಕ್ಟ್ ಆಗಿವೆ. ಈ ತರ ಗ್ಲೋಬಲ್ ಆಗಿರುವಂತ ಇಂಪಾರ್ಟೆಂಟ್ ಪ್ಲೇಯರ್ಸ್ ಇಷ್ಟೊಂದು ವೀಕ್ ಆಗಿ ಪರ್ಫಾರ್ಮ್ ಮಾಡ್ತಿದೀವಿ ಅಂತ ಕಮಿಂಗ್ ಡೇಸ್ ನಲ್ಲಿ ಅಂತ ಮೆನ್ಷನ್ ಮಾಡ್ತಾ ಇದ್ರೆ ಇಂಡಿಯನ್ ಪ್ಲೇಯರ್ಸ್ ಅದೇ ತರ ಪರ್ಫಾರ್ಮ್ ಮಾಡ್ತಾರಂತ ಮಾರ್ಕೆಟ್ ಎಸ್ಟಿಮೇಟ್ ಮಾಡ್ತಾ ಮೀನ್ಸ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಇಂಡಿಯನ್ ಮೆಟಲ್ ಕಂಪನೀಸ್ ರಿಲೇಟೆಡ್ ಆಗಿ ರಿಸಲ್ಟ್ಸ್ ವೀಕ್ ಆಗಿರತ್ತೆ ಅಂತ ಮಾರ್ಕೆಟ್ ಎಸ್ಟಿಮೇಟ್ ಮಾಡ್ತಾ ಇವತ್ತು ಮೆಟಲ್ ಸ್ಪೇಸ್ ನಲ್ಲಿ ಸೆಲ್ಲಿಂಗ್ ಪ್ರೆಷರ್ ಅಂತೂ ಕಾಣಿಸಿದೆ. ನೆಕ್ಸ್ಟು ಹೋಮ್ ಫಸ್ಟ್ ಫೈನಾನ್ಸ್ ಬಗ್ಗೆ ಮಾತಾಡ್ಕೋಬೇಕು. ಹೋಮ್ ಫಸ್ಟ್ ಫೈನಾನ್ಸ್ ನಲ್ಲಿ ವಾರ್ಬರ್ಗ್ ಅವರು 28.73% ಹತ್ರ ಶೇರ್ನ ಹೋಲ್ಡ್ ಮಾಡ್ತಾ ಇದ್ರೆ, ಆದ್ರೆ ಇವತ್ತು ಅವರು ಮಾರ್ಕೆಟ್ ಓಪನ್ ಆಗೋಕ್ ಮುಂಚೆನೆ ಸ್ಪೆಕ್ಯುಲೇಷನ್ಸ್ ವಾರ್ಬರ್ಗ್ ಅವರು ಹೋಲ್ಡ್ ಮಾಡಿರುವಂತ 28.73% ಶೇರ್ನ ಎಕ್ಸಿಟ್ ಆಗೋದಕ್ಕೆ ಪ್ರಯತ್ನ ಮಾಡ್ತಿದ್ರು ಹತ್ರ. ಇದಕ್ಕೋಸ್ಕರ ಅವರು ಬೇರೆ ಬೇರೆ ಬ್ಯಾಂಕ್ಸ್ನ ಈ ಪ್ರೈವೇಟ್ ಈಕ್ವಿಟಿ ಪ್ಲೇಯರ್ಸ್ ಅವ್ರಿಗೆ ಕನ್ಸಲ್ಟ್ ಆಗ್ತಿರೋ ಹತ್ರ ಅಪ್ಡೇಟ್ಸ್ ಅಂತೂ ಮಾರ್ಕೆಟ್ ಅಲ್ಲಿ ಬಂದಿದೆ. ಆದ್ರೆ ಮ್ಯಾನೇಜ್ಮೆಂಟು ಯಾವ ಪ್ರೈವೇಟ್ ಇಕ್ವಿಟಿ ಪ್ಲೇಯರ್ನು ಕಂಪನಿನಲ್ಲಿ ಇರುವಂತ ಶೇರ್ನ ಸೆಲ್ ಮಾಡಬೇಕಂತ ಅನ್ಕೊಂತಿಲ್ಲ. ಈವನ್ ಪ್ರಮೋಟರ್ ಶೇರ್ಸ್ನ 20% ನಿಯರ್ಲಿ ಅದು ಫೆಬ್ 2024 ವರೆಗೂ ಲಾಕಿಂಗ್ ಅಲ್ಲಿ ಇರೋ ತರ ಮ್ಯಾನೇಜ್ಮೆಂಟ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಲ್ಫಾಬೆಟಿಕ್ ಅಮೈನ್ಸ್ ನಲ್ಲಿ ಮಾರ್ಕೆಟ್ ಲೀಡರ್ ಆಗಿರುವಂತ ಬಾಲಾಜಿ ಅಮೈನ್ಸ್ ಅವರು ಆಕ್ಚುಲ್ ಆಗಿ ಈ ವರ್ಕ್ ಅನ್ನೋದು Q1 ಎಂಡಿಂಗ್ ನಲ್ಲೇ ಕಂಪ್ಲೀಟ್ ಆಗಬೇಕಾಗಿದೆ. ಆದ್ರೆ ಪ್ರೆಸೆಂಟ್ ಈಗ ಇವರು ಕಂಪ್ಲೀಟ್ ಮಾಡ್ತಿದ್ದಾರೆ. ಗ್ರೀನ್ಫೀಲ್ಡ್ ಪ್ರಾಜೆಕ್ಟ್ ಯೂನಿಟ್ 4 ರಿಲೇಟೆಡ್ ಆಗಿ ಫೇಸ್ 1 ವರ್ಕ್ ಅಂತೂ ಕಂಪ್ಲೀಟ್ ಆಗಿದೆ ಅಂತ, ಅದರಿಂದ ಈ ಮಂತ್ ಎಂಡಿಂಗ್ ಇಂದ ಫೇಸ್ 1 ರಿಲೇಟೆಡ್ ಆಗಿ ಕಂಪ್ಲೀಟ್ ಆಗಿರುವಂತಹ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ರಿಲೇಟೆಡ್ ಆಗಿ ಡೈಮಿಥೈಲ್ ಕಾರ್ಬೋನೇಟ್, ಪ್ರೊಪಲಿನ್ ಕಾರ್ಬೋನೇಟ್ ಅಂಡ್ ಪ್ರೊಪಲಿನ್ ಗ್ಲೈಕೋಲ್ ನ ಕಮರ್ಷಿಯಲ್ ಆಗಿ ಪ್ರೊಡಕ್ಷನ್ ಮಾಡ್ತಾ ಇರೋ ತರ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ಇದು ಫೇಸ್ 1 90 ಏಕರ್ಸ್ ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ ರಿಲೇಟೆಡ್ ಆಗಿ. ನೆಕ್ಸ್ಟ್ ಫೇಸ್ 2 ಸೇಮ್ ಯೂನಿಟ್ 4 ರಿಲೇಟೆಡ್ ಆಗಿ ಇವರು ಕನ್ಸ್ಟ್ರಕ್ಟ್ ಮಾಡ್ತಿರೋ ತರ ಇದರ ರಿಲೇಟೆಡ್ ಆಗಿ ಬೇಕಾಗಿರುವಂತ ಕ್ಲಿಯರೆನ್ಸ್ ಎಲ್ಲಾನು ಇವ್ರಿಗೆ ಸಿಕ್ಕಿರೋ ತರ ಅಂಡ್ ಅದರ ರಿಲೇಟೆಡ್ ಆಗಿ ವರ್ಕ್ಸ್ ಈ ಫೈನಾನ್ಷಿಯಲ್ ಇಯರ್ ಎಂಡ್ ಆಗೋ ಒಳಗೆ ಕಂಪ್ಲೀಟ್ ಮಾಡಿ ಅಲ್ಲೂ ಕಮರ್ಷಿಯಲ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರಿಂದ ಇದು ಕಂಪನಿ ರಿಲೇಟೆಡ್ ಆಗಿ ಪಾಸಿಟಿವ್ ಆಗಿ ಆಡ್ ಆಗಿದೆ ಇವತ್ತು. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡ್ 17,850 ಅಂಡ್ ಅಪ್ ಸೈಡ್ 17,950 ಅಂಡ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡ್ 40,960 ಅಂಡ್ ಟಾಪ್ ಸೈಡ್ 41,620.
ನಿಫ್ಟಿ 18,000 ಹತ್ರನೇ ಕಾಲ್ ರೇಟಿಂಗ್ ಜಾಸ್ತಿ ಕಾಣಿಸ್ತಾ ಇದ್ರು ಸಿಮಿಲರ್ ಆಗಿ ಪುಟ್ ರೇಟಿಂಗ್ ಅಲ್ಲಿ ಬಿಲ್ಡ್ ಆಗ್ತಿರೋ ಕಾರಣವಾಗಿ 18,000 ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ಅನ್ಕೊಳ್ಳೋಕೆ ಆಗಲ್ಲ. ಅದು ಬ್ರೇಕ್ ಆಗಿ ಅಪ್ಸೈಡ್ ಬಂದ್ರೆ 18,200 ವರೆಗೂ ಮೂವ್ ಆಗೋಕೆ ಪಾಸಿಬಿಲಿಟಿ ಇದೆ. ಅದರಿಂದ ಫಾರ್ ದ ಸೇಫ್ ಸೈಡ್ 18,200 ಅಂಡ್ ಡೌನ್ ಸೈಡ್ ಬರ್ತಾ ಇದ್ರೆ ವೀಕ್ಲಿ ಅಂಡ್ ಮಂತ್ಲಿನಲ್ಲಿ ಜಾಸ್ತಿ ಬಿಲ್ಡ್ ಆಗ್ತಿರೋದಂತೂ 17,500. ಆದ್ರೆ ಸ್ವಲ್ಪ ಹತ್ರದಲ್ಲಿ ನೋಡ್ಬೇಕಂದ್ರೆ 17,700 ನೆಕ್ಸ್ಟ್ ಇಂಪಾರ್ಟೆಂಟ್ ಕಾಂಟ್ರಾಕ್ಟ್ಸ್ ಡೇಟಾನು ಅಲ್ಲೂ ಬಿಲ್ಡ್ ಆಗ್ತಿದೆ. ಅದರಿಂದ 17,500 to 18,200 ಈ 700 ಪಾಯಿಂಟ್ ರೇಂಜ್ ನ ಸೇಫ್ ಝೋನ್ ಆಗೋನು. ಸ್ವಲ್ಪ ನಿಯರ್ ಆಗಿ ನೋಡ್ಬೇಕಂದ್ರೆ 17,700 to 18,200 ಈ 500 ಪಾಯಿಂಟ್ ರೇಂಜ್ ನಲ್ಲಿ ನಿಫ್ಟಿ ಇರೋ ತರ ಕಾಲ್ ಅಂಡ್ ಪುಟ್ ರೈಟರ್ಸ್ ಡೇಟಾ ನೋಡಿ ನಾವು ಗಮನಿಸಬಹುದು. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿದಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.